ಮಾನ್ಯ ಮಹದೇವಪ್ಪನವರು ಅನ್ಯ ಉದ್ದೇಶಗಳಿಗೆ ಹಣ ಖರ್ಚಾಗಿಲ್ಲ, ಎಸ್ಸಿಪಿ ಮತ್ತು SC STಗಳಿಗೆ ಬಳಕೆಯಾಗಿದೆ ಅಂತ ಹೇಳಿದ್ರು. ಅಂಕಿಅಂಶಗಳೇ ಹೇಳುತ್ತೆ, ಪತ್ರಿಕೆಗಳಲ್ಲಿ ಬಂದಿದೆ. ಆ ಪ್ರಕಾರವಾಗಿ ಅನ್ಯ ಉದ್ದೇಶಗಳಿಗೆ ಖರ್ಚಾಗಿರುವ ಹಣ 2023-24ರಲ್ಲಿ 11,114 ಕೋಟಿ ಅನ್ಯ ಉದ್ದೇಶಕ್ಕೆ ಖರ್ಚಾಗಿದೆ. 11,114 ಕೋಟಿ. ಪ್ರಸ್ತುತ ವರ್ಷದಲ್ಲಿ 14,282 ಕೋಟಿ 58 ಲಕ್ಷ ಖರ್ಚಾಗಿದೆ. ಪ್ರಸ್ತುತ ವರ್ಷದಲ್ಲಿ ಒಟ್ಟಿಗೆ ಹೇಳೋದಾದ್ರೆ ಅನ್ಯ ಉದ್ದೇಶಗಳಿಗೆ ಖರ್ಚಾಗಿರ್ತಕ್ಕಂಥ ಹಣ 25,396 ಕೋಟಿ ಖರ್ಚಾಗಿದೆ. ನಾನು ಮಹದೇವಪ್ಪರಿಗೆ ಕೇಳ್ತೀನಿ, ಇಷ್ಟು ಹಣ ಅನ್ಯ ಉದ್ದೇಶಗಳಿಗೆ ಖರ್ಚಾಗಿದೆಯಲ್ಲ, ಮೀಸಲಾಗಿಟ್ಟಿರ್ತಕ್ಕಂಥದ್ದು ಎಷ್ಟು? ಬೆಳಿಗ್ಗೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. 39,191 ಕೋಟಿ ತೆಗೆದಿಟ್ಟಿದ್ದಾರೆ. ನಾನು ಒಪ್ಕೊಂಡೆ. ನಮ್ಮ ಸರ್ಕಾರದಲ್ಲಿ ಕಡಿಮೆ ಇತ್ತು, ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಬಜೆಟ್ ಜಾಸ್ತಿ ಆಯಿತು, ಆಟೋಮೆಟಿಕಲಿ ಅದರ ಪ್ರಮಾಣ ಜಾಸ್ತಿ ಆಗತ್ತೆ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಬಜೆಟ್ ಕಡಿಮೆ ಇತ್ತು, ಕಡಿಮೆ ಇರುತ್ತೆ. ಈ ಸರ್ಕಾರ ಬಂದ ಮೇಲೆ ಬಜೆಟ್ ಜಾಸ್ತಿ ಇದೆ, ಅದಕ್ಕೆ ಪ್ರಮಾಣ ಜಾಸ್ತಿ ಆಗತ್ತೆ. ನಮ್ಮ ಸರ್ಕಾರ ಬಹಳ ಕಡಿಮೆ SC STಗಳಿಗೆ ಕೊಡ್ತು, ಈ ಸರ್ಕಾರ ಬಹಳ ಜಾಸ್ತಿ. ಹಂಗಿಲ್ಲ. 24 ಸರ್, ಒಂದ್ ನಿಮಿಷ ಸರ್, ಸ್ವಲ್ಪ ಸಹನೆ ಇರಲಿ. 24.1%. ಸಚಿವರೇ ಇದ್ದಾರೆ, ಏನಾರಿದ್ರೆ ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಅವರಿಗೆ ಕೇಳ್ತಾ ಇರುವಂತ ಪ್ರಶ್ನೆಗಳು. ಒಂದ್ ನಿಮಿಷ, ನೇರವಾಗಿ ಅವರಿಗೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಸಚಿವರು ಇದ್ದಾರೆ, ಸಚಿವರು ಇಲ್ದಿದ್ದಾಗ ನೀವು ಹೇಳಿದ್ರೆ ಸರಿ ಇರ್ಲಿ. ನೀವು ಕೂತ್ಕೊಳ್ಳಿ, ಮಾತನಾಡಿ. ಮುಖ್ಯಮಂತ್ರಿ ಅವರು ಇದ್ದಾರೆ, ಬಜೆಟ್ ಕೊಟ್ಟರು ಮುಖ್ಯಮಂತ್ರಿ ಅವರು ಕೊನೆಗೆ ಮಾತನಾಡ್ತಾರೆ. ನೀವು ಕೂತ್ಕೊಳ್ಳಿ, ಮಾತನಾಡಿ. ನೋಡಿ, 2 ನಿಮಿಷ ಅಂತ ಹೇಳಿದೀನಿ, ಬೇಗ ಸ್ವಲ್ಪ ಈ ವಿಷಯಕ್ಕೆ ಕೊಡಿ ಸರ್, ಸ್ವಲ್ಪ ಉದಾಹರಣೆ. ಇಲ್ಲ, ಇದು ನಿಮಗೆ ಗಮನ ಸೆಳೆಯುವ ಸೂಚನೆಗೆ ಸಮಯ ಇಲ್ಲ, ಆದ್ರೂ ಅವಕಾಶ ಮಾಡಿ. 24.1% ಅದು ಬಿಜೆಪಿ ಸರ್ಕಾರ ಇದ್ದಾಗೂ ಕೊಡಬೇಕು, ಈ ಸರ್ಕಾರ ಇದ್ದಾಗೂ ಕೊಡಬೇಕು ಬಜೆಟ್ ಅಲ್ಲಿ. ಆ ಪ್ರಕಾರ ನಾವು ಕೊಟ್ಟಿದ್ದೇವೆ, ಇವರು ಕೊಟ್ಟಿದ್ದಾರೆ. ನಂದು ಪ್ರಶ್ನೆ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಗ್ಯಾರಂಟಿಗಳಿಗೆ 25,396 ಕೋಟಿ ಕೊಟ್ಟಿಲ್ಲ. ಆ ಹಣ ಸಂಪೂರ್ಣವಾಗಿ SC STಗಳಿಗೆ ಸದುಪಯೋಗ ಆಗಿದೆ. ಇಲ್ಲಿ ಕೇಶವ ಪ್ರಸಾದ್ ಅವರು ಹೇಳ್ದಂಗೆ ಈ ಹಣ ಸಂಪೂರ್ಣವಾಗಿ SC STಗಳಿಗೇನೆ ಬಳಕೆಯಾಗಿದ್ರೆ ಇನ್ನೊಂದಿಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ SC ST ಸಮುದಾಯದವ್ರ ಮೇಲೆ ಬರ್ತಾ ಇದ್ವು. SC ST ಕಾಲೋನಿಗಳಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದ್ವು. ಆ ಸಮುದಾಯ ಜಾಸ್ತಿ ಇರ್ತಕ್ಕಂಥ ಕಾಲೋನಿಗಳಿಗೆ, ಬೇರೆ ಕಾಲೋನಿಗಳಿಗೆ ಸಾಮಾಜಿಕವಾಗಿರ್ತಕ್ಕಂಥ ಸೌಲಭ್ಯ, ಶೈಕ್ಷಣಿಕವಾಗಿರ್ತಕ್ಕಂಥ ಸೌಲಭ್ಯ ಆ ಸಮುದಾಯಗಳಿಗೆ ಹೇಗಿದೆ, ಆ ಒಂದು ಸ್ಥಾನಕ್ಕೂ ತರಬಹುದಾಗಿತ್ತು. ಇದು ನಮ್ಮ ಇದೆ. ಅಲ್ಲಿ ಈ 25,000 ಕೋಟಿ 25,396 ಕೋಟಿ ಕಡಿಮೆಯಾಗಿದ್ರಿಂದ ನಮ್ಮ SC STಗಳಿಗೆ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಸ್ವಲ್ಪ ಕೂತ್ಕೊಳ್ಳಿ, ದ್ರೋಹ ಆಗಿದೆ. ಆದ್ರಿಂದ ಈ ಸರ್ಕಾರ ಸುಳ್ಳು ಹೇಳ್ತಾ ಇದೆ. 39,000 ಕೋಟಿನೇ ಅವರಿಗೆ ಬಳಕೆ ಮಾಡಿಲ್ಲ, 25,000 ಕೋಟಿ ಅನ್ಯ ಉದ್ದೇಶಗಳಿಗೆ ಬಳಕೆಯಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಇನ್ನೊಂದು ಮಾತು ಲಾಸ್ಟ್, 7A 7B 7C 7D 7A 7B ಇದ್ರೊಳಗಡೆ ಏನು ಅನ್ಯಾಯ ಆಗಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ 7C ಮತ್ತು 7D ಇದ್ರೊಳಗಡೆ ಅನ್ಯಾಯ ಆಗಿದೆ. ಅನ್ಯ ಉದ್ದೇಶಗಳಿಗೆ ಬಳಕೆ ಆಗಬಾರ್ದು ಅಂತ ಹೇಳುತ್ತೆ. ಸರಿ, ಬಟ್ ಉದಾಹರಣೆಗೆ 7D ಅದನ್ನ ಆಮೇಲೆ ಸಚಿವರಿಂದ ಉತ್ತರ ಕೇಳೋಣ ಅಂತ ಕೂತ್ಕೊಳ್ಳಿ. ರದ್ದು ಮಾಡಿ ಸರ್, ಒಂದೇ ನಿಮಿಷ ಆಯ್ತಲ್ಲ ಸರ್, 2 ನಿಮಿಷ ಅಂತ ಅರ್ಥ ಮಾಡ್ಕೊಳ್ಳಿ. ರದ್ದು ಮಾಡಿದೀವಿ ಅಂತ ಹೇಳ್ತಾರೆ. 7D ರದ್ದು ಮಾಡಿದ ಮೇಲೆ ಗಮನ ಸೆಳೆಯುವ ಸೂಚನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕೇಳಿರೋದು ನೀವು. 7D ರದ್ದು ಮಾಡಿದ ಮೇಲೆ ಅನ್ಯ ಉದ್ದೇಶಗಳಿಗೆ ಹಣ ಹೇಗೋಯ್ತು? 15,000 ಕೇಳೋಣ.